ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ವಿಜಯಲಕ್ಷ್ಮಿ. ನನ್ನ ಹೆಸರು ಪೂರ್ತಿ ಹೆಸರು ವಿಜಯಲಕ್ಷ್ಮಿ. ಇದು ನಂದು ಇಂಟ್ರೋ ವಿಡಿಯೋ. ಇದು ಸ್ವಲ್ಪ ನಾನು ಕನ್ನಡ ಮಾತಾಡೋದು ಭಾಳ ವರ್ಷಗಳಾಗ್ಬಿಟ್ಟಿದೆ. ಯಾವಾಗಲಾದರೂ ನಾನು ಊರಿಗೆ ಹೋದಾಗ ಮಾತಾಡ್ತಾ ಇರ್ತೀನಿ, ಅದು ಕಮ್ಮಿ ಆಗಿಬಿಟ್ಟಿದೆ ಈಗ ಊರಿಗೆ ಹೋಗೋದು. ಅದಕ್ಕೆ ಸ್ವಲ್ಪ ಅಲ್ಲಲ್ಲಿ ತಪ್ಪು ಬಂದರೆ ನೀವೇ ಸರಿದಿದ್ಬೇಕಪ್ಪ, ಇದು ಮಾತ್ರ ಖಂಡಿತ. ಯಾಕೆ ಅಂದರೆ ನಾನು ಮದುವೆ ಆದಮೇಲೆ 25 ವರ್ಷ ಆಯಿತು. ನಾನು ಹೈದರಾಬಾದ್ ಬಂದ ಮೇಲೆ ಮಾತಾಡೋದು ಕನ್ನಡದಲ್ಲಿ ಭಾಳ ಕಮ್ಮಿ ಆಗಿಬಿಟ್ಟಿದೆ. ಅದಕ್ಕೆ ಭಾಳ ಲಾಂಗ್ ಗ್ಯಾಪ್ ಬಂದುಬಿಟ್ಟಿದೆ. ಸ್ವಲ್ಪ ನಿಮ್ಮ ಹತ್ರ ಮಾತಾಡ್ತಾ ಇರ್ತೀನಲ್ಲ ಈಗ, ಅದು ಸೆಟ್ ಆಗಿಬಿಡುತ್ತೆ ಒಂದು 10 ದಿವಸದಲ್ಲಿ. ಅದು ಮಾತ್ರ ಖಂಡಿತ ಅನ್ಕೊತಾ ಇದ್ದೀನಿ. ಇದು ನಂದು ವ್ಲಾಗ್ ಚಾನಲ್ ಹೆಸರು ಆಂಧ್ರ ಲಕ್ಷ್ಮಿ ಅಂತ. ಆಂಧ್ರ ಲಕ್ಷ್ಮಿ ಅಂತ ಯಾಕೆ ಇಟ್ಟಿದ್ದೀರಿ, ಮತ್ತು ಆಂಧ್ರ ಅಂತ ಸಪ್ರೇಟ್ ಅಂದರೆ ನಿಮಗೆಲ್ಲರಿಗೂ ಯಾವ ಚಾನಲ್ಲು ಅಂತ ಅನ್ಸೋಕ್ಕೆ ಈಗ ಏನಂದರೆ ಭಾಳ ಹೆಸರುಗಳಿದೆ. ಆದರೆ ಸಪ್ರೇಟಾಗಿ ಈಗ ಆಂಧ್ರ ಲಕ್ಷ್ಮಿ ಅಂತ ಅಂದರೆ ನಿಮಗೆ ಸ್ಟ್ರೈಕ್ ಆಗುತ್ತೆ ಅಲ್ಲ, ಅದಕ್ಕೆ ಅಂತ ನಾನು ಇಟ್ಟಿದ್ದೀನಿ. ಆದರೆ ಆಂಧ್ರ ರೆಸಿಪಿಗಳೇ ನಾನು ಜಾಸ್ತಿ ತೋರಿಸ್ತಾ ಇರ್ತೀನಿ. ಆಂಧ್ರ ರೆಸಿಪಿನೇ ಅಲ್ಲ, ಇನ್ನೂ ಬೇರೆವನ್ನು ತೋರಿಸ್ತೀನಿ. ನಮ್ಮ ಕರ್ನಾಟಕ ರೆಸಿಪಿನೂ, ದಾವಣಗೆರೆ ರೆಸಿಪಿನೂ ತೋರಿಸ್ತೀನಿ. ಯಾಕಂದರೆ ನಾನು ಹುಟ್ಟಿ ಬೆಳೆದಿದ್ದು, ಮದುವೆ ಆಗಿದ್ದು ದಾವಣಗೆರೆಯಲ್ಲೇ. ನಮ್ಮ ಅಪ್ಪ ಅವರು, ನಮ್ಮ ಅಪ್ಪಾಜಿ ಅವ್ರದ್ದು ಎಲ್ಲರೂ ಮದುವೆ ಆಗಿದ್ದು ದಾವಣಗೆರೆಯಲ್ಲೇ. ಅದಕ್ಕೆ ಅಂತ ನಾನು ಹೇಳ್ತಾ ಇರೋದು. ನನ್ನ ವ್ಲಾಗ್ನಲ್ಲಿ ಏನು ಬರುತ್ತೆ ಅಂದರೆ ಒಳ್ಳೆ ಅಡುಗೆಗಳು ಬರುತ್ತೆ, ಮತ್ತು ರೆಸಿಪಿಗಳು, ಮತ್ತು ಇನ್ನೊಂದು ರಂಗೋಲಿ. ಇಂಪಾರ್ಟೆಂಟ್ ಆಗಿ ಏನಂದರೆ ಈ ಸಂಕ್ರಾಂತಿಗೆ ರಂಗೋಲಿಸು ತುಂಬ ಅಂದರೆ ತುಂಬ ಚೆನ್ನಾಗಿ ಹಾಕ್ತೀನಿ. ನೀವೇ ನೋಡಿದ ಮೇಲೆ ಅನ್ಕೊತೀರಾ, ಲಕ್ಷ್ಮಿ ಅವರೇ ನೀವು ಭಾಳ ಚೆನ್ನಾಗಿ ರಂಗೋಲಿ ಹಾಕ್ತಿದ್ದೀರಾ, ಸೂಪರ್ ಅಂತ ನೀವು ಕಾಮೆಂಟ್ಸ್ನಲ್ಲಿ ಇಡ್ತೀರಾ. ಅದು ಮಾತ್ರ ಖಂಡಿತ. ನನಗೆ ಡೈಲಿ ವೀಡಿಯೋಸ್ ಬರ್ತವೆ, ಸಂಕ್ರಾಂತಿ ತನಕ ಡೈಲಿ ವೀಡಿಯೋಸ್ ಇಡ್ತೀನಿ. ಯಾಕಂದರೆ ರಂಗೋಲಿಗಳು ಸಂಕ್ರಾಂತಿಗೆ, ನ್ಯೂ ಇಯರ್ಗೆ ಮತ್ತು ಕಾಂಪಿಟೇಷನ್ಸ್ ಇರ್ತಾವಲ್ಲ, ಅವ್ರಿಗೆಲ್ಲರಿಗೂ ತುಂಬ ಯೂಸ್ ಆಗುತ್ತೆ. ಆದರೆ ನೀವು ಇದುವರೆಗೂ ನೋಡದೇ ಇರ್ಬೋದು, ನನಗೆ ಗೊತ್ತಾಗಿ ಆ ಥರ ರಂಗೋಲಿಸ್ ಇರ್ತವೆ. ನಾನು ಮಾಡೋದು ಶೇಡಿಂಗ್ಸು ಅದೆಲ್ಲನೂ ನೀವು ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಆದರೆ ಅಡುಗೆನೂ ಮತ್ತು ರಂಗೋಲಿನೂ ಎರಡೂ ತೋರಿಸ್ಕೊಡ್ತಾ ಇರ್ತೀನಿ. ಮತ್ತು ಡೈಲಿ ವೀಡಿಯೋಸ್ ಬರ್ತವೆ ನಾಳೆಯಿಂದ. ನಮ್ಮ ಚಾನಲ್ ಆಂಧ್ರ ಲಕ್ಷ್ಮಿ ಯೂಟ್ಯೂಬ್ ಚಾನಲ್ನ ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿರಿ. ನೀವೆಲ್ಲರೂ ಈ ಆಂಧ್ರ ಲಕ್ಷ್ಮಿ ಯೂಟ್ಯೂಬ್ ಚಾನಲ್ನ ಆದರಣೆ ಮಾಡ್ತೀರಾ ಅಂತ ನಾನು ಮನಸ್ಫೂರ್ತಿಯಾಗಿ ಅಂದ್ಕೊತಾ ಇದ್ದೀನಿ. ನಾಳೆಯಿಂದ ನಮ್ಮ ವ್ಲಾಗ್ ಚಾನಲಲ್ಲಿ ಮತ್ತೆ ಸಿಗೋಣ ಅಂತೆ. ಎಲ್ಲರಿಗೂ ನಮಸ್ಕಾರ, ಬಾಯ್ ಬಾಯ್.